ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ನವೆಂಬರ್ ಅಲ್ಲಿ ಕ್ರಾಂತಿಯಾಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ಚರ್ಚೆಯ ರೂಪ ಸ್ವರೂಪ ಹೇಗಿರುತ್ತೆ ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟ ಕಲ್ಪನೆ ಇಲ್ಲ. ಆದರೆ ಬದಲಾವಣೆ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ ಓಡಾಡ್ತಾನೆ ಇದೆ, ಚರ್ಚೆ ಆಗ್ತಾನೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗ್ತಾ ಇದೆ. ಇದೇ ಹೊತ್ತಲ್ಲಿ ಅಂದ್ರೆ ನವೆಂಬರ್ನಲ್ಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಕೊಡೋದಕ್ಕಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆ ಸಂದರ್ಭದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ನವೆಂಬರ್ 15ರಿಂದ 20ರವರೆಗೆ ದೊಡ್ಡ ಬೆಳವಣಿಗೆ ಖಚಿತ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದೆ. ನವೆಂಬರ್ 19ರಂದು ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಹ್ವಾನಿಸುವ ಬಗ್ಗೆ ಚರ್ಚೆಯಾಗಿದೆ. ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಕೊಡುವುದರ ಬಗ್ಗೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೆಚ್ಚು ಆಸಕ್ತಿ ವಹಿಸಿ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರನ್ನ ಆಹ್ವಾನಿಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಚರ್ಚೆಯಾಗುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯ ನಿಲುವು ಮತ್ತು ಒಲವಿರೋದು ಸಂಪುಟ ಪುನರ್ರಚನೆಯ ಬಗ್ಗೆ. ಆದರೆ ಡಿ ಕೆ ಶಿವಕುಮಾರ್ ಬಣದ ಯೋಚನೆ ಇರೋದು ಬದಲಾವಣೆಯ ಬಗ್ಗೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ನವೆಂಬರ್ನಲ್ಲಿ ಡೆಡ್ಲೈನ್ ಅನ್ನ ಕೂಡ ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಆಗಮಿಸ್ತಾ ಇರೋದು ಸಾಕಷ್ಟು ಚರ್ಚೆ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇದೆ. ಎರಡೂ ಬಣಗಳು ಕೂಡ ತಮ್ಮ ತಮ್ಮ ಸೂತ್ರದೊಂದಿಗೆ ಕಾಯ್ತಾ ಇದೆ. ರಾಹುಲ್ ಗಾಂಧಿ ಅವರು ಬಂದಾಗ ಅವರ ಮುಂದೆ ಪ್ರಸ್ತಾಪ ಮಾಡಬೇಕಾದಂತ ವಿಚಾರಗಳು ರೆಡಿ ಆಗಿದ್ದಾವೆ. ಸದ್ಯ ನವೆಂಬರ್ ಚದುರಂಗದಾಟ ಜೋರಾಗುವಂತ ಮುನ್ಸೂಚನೆ ಸದ್ಯ ಕಾಣ್ತಾ ಇರೋದು. ಬದಲಾವಣೆ ಖಚಿತ ನಿಶ್ಚಿತ ಅಂತ ಒಂದು ಬಣ ಹೇಳ್ತಾ ಇದ್ರೆ ಯಾವ ಬದಲಾವಣೆಯೂ ಇಲ್ಲ ರೀ, ಇನ್ನೂ 2.5 ವರ್ಷ ಮುಖ್ಯಮಂತ್ರಿ ಇವರೇ ಆಗಿರ್ತಾರೆ, ಯಾವ ಬದಲಾವಣೆಯೂ ಇಲ್ಲ ಅಂತ ಮತ್ತೊಂದು ಬಣ ಹೇಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಹಂಗಿದ್ರೆ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲೇ ಮುನ್ನುಡಿ ಬರೆಯಲಾಗತ್ತಾ ಈ ಎಲ್ಲ ಚರ್ಚೆಗೆ? ಖಂಡಿತ ರಕ್ಷಿತ್, ಯಾಕೆಂದ್ರೆ ಬಿಹಾರ ಚುನಾವಣೆ ಫಲಿತಾಂಶ 14ನೇ ತಾರೀಕು ಇದೆ. ಸೊ 14ನೇ ತಾರೀಕಿನ ಬಳಿಕ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯನವರು ಒಲವು ವ್ಯಕ್ತಪಡಿಸಿದ್ರು. ಆದರೆ 19ನೇ ತಾರೀಕು ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆಸುವಂತಹ ಚರ್ಚೆಗಳು ನಡೆದಿದ್ದಾವೆ. ಬಹುತೇಕ ಅವರನ್ನ ಕರೆಯುವಂಥ ತೀರ್ಮಾನದಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಂತ ಉತ್ಸುಕರಾಗಿ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದರೆ ನಿಶ್ಚಿತವಾಗಿ ಒಂದು ಬೆಳವಣಿಗೆ ಅಂತೂ ಖಂಡಿತ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರ ಬಣದಲ್ಲಿ ಇರ್ತಕ್ಕಂಥವ್ರು ಮತ್ತು ಸಿದ್ದರಾಮಯ್ಯನವ್ರಿಗೂ ಕೂಡ ವೈಯಕ್ತಿಕವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಒಲವನ್ನೇ ಇಟ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ತಯಾರಿಯ ಭಾಗವಾಗಿ ಹೈಕಮಾಂಡ್ನ ಅನುಮತಿಯನ್ನು ಕೂಡ ವೇಣುಗೋಪಾಲ್ ಜೊತೆ ದೂರವಾಣಿ ಮೂಲಕ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ರು. ಅದಕ್ಕೂ ಮುಂಚೆ ರಾಹುಲ್ ಗಾಂಧಿಯ ಜೊತೆಗೂ ಕೂಡ ಅವಕಾಶ ಮಾಡಿಕೊಡಿ, ಒಂದು ಟೈಮ್ ಕೊಡಿ, ನಾವು ಅವರ ಭೇಟಿಯಾಗಿ ಇದರ ಬಗ್ಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಪಡಿತೀವಿ ಅನ್ನುವಂಥ ಚರ್ಚೆಯನ್ನು ಕೂಡ ನಡೆಸಿದ್ರು. ಆದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದ ಪುನರ್ರಚನೆ ಆಗಬಾರ್ದು, ಆ ರೀತಿಯಾದಂತೆ ಬೆಳವಣಿಗೆ ಆಗೋದಾದ್ರೆ ನಮ್ಮದು ಇತ್ಯರ್ಥ ಆಗಬೇಕು. ನಮ್ಮದು ಅಂತ ಅಂದ್ರೆ ಸಿಎಂ ಸ್ಥಾನದ ಬದಲಾವಣೆ ವಿಚಾರದ ಬಗ್ಗೆ ಇತ್ಯರ್ಥಗೊಳಿಸಿ ಅನ್ನುವಂಥ ಪಟ್ಟನ್ನು ಡಿ ಕೆ ಶಿವಕುಮಾರ್ ಕೂಡ ಹಿಡಿದಿದ್ದಾರೆ. ಹೈಕಮಾಂಡ್ನ ಭೇಟಿ ಆದಾಗಲೂ ಕೂಡ ಈ ಒತ್ತಡವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದೆಲ್ಲದಕ್ಕೂ ಇರ್ತಕ್ಕಂಥ ಟೈಮ್ ಅಂತ ಬಂದರೆ ಅದು ನವೆಂಬರ್ 20. ನವೆಂಬರ್ 20ರ ಒಳಗೆ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದರ ಬಗ್ಗೆ ಕುತೂಹಲ ಅಂತೂ ನಿಶ್ಚಿತವಾಗಿಯೂ ಇದ್ದೇ ಇದೆ. ಡಿ ಕೆ ಶಿವಕುಮಾರ್ ಕೂಡ ನವೆಂಬರ್ 20ರ ಒಳಗೆ ಒಂದು ತೀರ್ಮಾನವನ್ನು ಮಾಡಿ ಅಂತ ಹೈಕಮಾಂಡ್ನ ಮುಂದೆ ಕೂಡ ಡಿಮಾಂಡನ್ನು ಮಾಡಿದ್ದಾರೆ, ಒತ್ತಡವನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು 2.5 ವರ್ಷ ಆಗ್ತಾ ಇದೆ, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತೇಳಿ ಅವರು ಪಟ್ಟು ಹಿಡಿದಿದ್ದಾರೆ. ಇಬ್ಬರೂ ಕೂಡ ತಮ್ಮ ತಮ್ಮ ಸೂತ್ರದ ಜೊತೆಗೆ ರಾಹುಲ್ ಗಾಂಧಿ ಅವರ ಆಗಮನದ ನಿರೀಕ್ಷೆಯಲ್ಲಿ ಇದ್ದಾರೆ. ಅವರು ಆಗಮಿಸಿದಾಗ ಯಾವ್ಯಾವ ಪಟ್ಟನ್ನು ಹಿಡಿತಾರೆ ಮತ್ತು ಅದಕ್ಕೆ ಅಂತಿಮವಾಗಿ ರಾಹುಲ್ ಗಾಂಧಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ರಾಜ್ಯಕ್ಕೆ ಬಂದಾಗಲೇ ಆ ತೀರ್ಮಾನವನ್ನು ತೆಗೆದುಕೊಳ್ಬೋದಾ ಅಥವಾ ನೀವು ಡೆಲ್ಲಿಗೆ ಬನ್ನಿ ಮಾತನಾಡೋಣ ಅಂತೇಳಿ ಹೋಗ್ಬೋದಾ, ಈ ಪ್ರಶ್ನೆಗಳು ಉಳಿತಾ ಇದ್ದಾವೆ. ಆದರೆ ನವೆಂಬರ್ನಲ್ಲಂತೂ ಕಾಂಗ್ರೆಸ್ನ ಒಳಗೆ ಒಂದು ದೊಡ್ಡ ಮಟ್ಟದ ಬದಲಾವಣೆಯ ಚರ್ಚೆ ನಡೆಯುತ್ತೆ. ನವೆಂಬರ್ ಕ್ರಾಂತಿ ಅಂತೂ ನಿಶ್ಚಿತವಾಗಿಯೂ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ರಕ್ಷತ್. ಹೀಗಾಗಿ ಒಂದು ಕಡೆ ಸಿಎಂ ಬಣ ಕೂಡ ತಯಾರಾಗ್ತಾ ಇದೆ ಸಚಿವ ಸಂಪುಟದ ಪುನರ್ರಚನೆಗೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಕೂಡ ರೆಡಿ ಆಗ್ತಾ ಇದೆ. ಸಿಎಂ ಸ್ಥಾನದ ಬದಲಾವಣೆ ನನಗೆ ಪಟ್ಟ ಕಟ್ಟಬೇಕು ಅನ್ನುವಂತಹ ತಯಾರಿಯ ಭಾಗವಾಗಿ ಡಿ ಕೆ ಶಿವಕುಮಾರ್ ಕೂಡ ರೆಡಿ ಆಗ್ತಾ ಇದ್ದಾರೆ. ಈ ಎರಡು ಬಣಗಳ ನಡುವೆ ಅಂತಿಮವಾಗಿ ಯಾರು ಜಯ ಸಾಧಿಸ್ತಾರೆ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಹೀಗಾಗಿ ರಾಹುಲ್ ಗಾಂಧಿಯ ಆಗಮನ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದರೆ ಒಂದು ನಿಶ್ಚಿತವಾದಂಥ ತೀರ್ಮಾನವನ್ನು ಕೈಗೊಳ್ಳಬಹುದು ಅಥವಾ ಒಂದು ಸೂಚನೆಯನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ
ಎರಡೂ ಬಣದವರು ಇದ್ದಾರೆ. ಒಂದು ವೇಳೆ ಅದಕ್ಕೂ ಮುಂಚೆ ಏನಾದರೂ ಸಿದ್ದರಾಮಯ್ಯನವರು ನವೆಂಬರ್ 14ಕ್ಕೆ ಏನು ಬಿಹಾರ ಫಲಿತಾಂಶ ಆಗುತ್ತೆ, ಫಲಿತಾಂಶದ ಬಳಿಕ ದೆಹಲಿ ಭೇಟಿಗೆ ಏನಾದ್ರು ತೆರಳಿದ್ರೆ ನಿಶ್ಚಿತವಾಗಿಯೂ ದೆಹಲಿಯಲ್ಲೇ ಒಂದು ಸ್ಪಷ್ಟ ನಿರ್ದೇಶನಗಳು ಸಿಗಬಹುದು. ಅಥವಾ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಇಲ್ಲಿಯೇ ಚರ್ಚೆಗಳು ನಡೀಲಿ ಅನ್ನುವ ಕಾರಣಕ್ಕೆ ಏನಾದರೂ ಸುಮ್ಮನಾದ್ರೆ ನಿಶ್ಚಿತವಾಗಿಯೂ ನವೆಂಬರ್ 15ರಿಂದ 20ರ ಒಳಗೆ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ರಾಜ್ಯದಲ್ಲಿ ನಡೆಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ನವೆಂಬರ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಿಗೆ ಕಾಂಗ್ರೆಸ್ ಸಾಕ್ಷಿಯಾಗುವುದಂತೂ ನಿಶ್ಚಿತ. ರಕ್ಷಿತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.